ಪ್ರೈಸ್ ಲಾರ್ಡ್, ನಿಮ್ಮೆಲ್ಲರಿಗೂ ವಂದನೆಗಳು. ಮಂಚಾರ ಪ್ರಾರ್ಥನೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ದಿನದ ದೇವರ ವಾಕ್ಯವು ನಮ್ಮಲ್ಲಿ ನಂಬಿಕೆ ಇದ್ರೆ ಖಂಡಿತ ಆಶೀರ್ವಾದ ಹೊಂದಿಕೊಳ್ತೇವೆ. ದೇವರು ಹೇಳ್ತಾ ಇದ್ದಾನೆ, ಸಾಸಿವೆ ಕಾಳಷ್ಟಾದ್ರೂ ನಂಬಿಕೆ ಇಡು, ನಾನು ನಿನಗೆ ಸ್ವಸ್ಥತೆ ಕೊಡ್ತೀನಿ ಎಂಬುದಾಗಿ ಹೇಳಿದಾನೆ. ಇವತ್ತು ಮುಂಚಾನೆ ವೇಳೆಯಲ್ಲಿ ಯಾರೆಲ್ಲ ಅನಾರೋಗ್ಯದಲ್ಲಿದ್ದೀರಿ, ಆಸ್ಪತ್ರೆ ಪಾಲಾಗಿದ್ದೀರಾ, ನಿನ್ನ ಬಂಧು ಬಳಗದವರು, ನಿನ್ನ ಕುಟುಂಬಸ್ಥರಲ್ಲಿ ಅನೇಕರು ಆಕ್ಸಿಡೆಂಟ್ ಆದಂತ ಸಂದೇಶಗಳನ್ನ ಕೇಳಿ ಬಾಧೆ ಪಡ್ತಾ ಇದ್ದೀರಾ, ಭಯ ಪಡಬೇಡ್ರಿ. ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಪ್ರಾರ್ಥನೆ ಮಾಡ್ರಿ. ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆಯು ರೋಗಿಯನ್ನ ಗುಣಪಡಿಸುವುದು. ಈ ವಿಶ್ವಾಸವನ್ನ ನೀವು ಇಡ್ರಿ. ಪ್ರಾರ್ಥನೆಗೆ ಶಕ್ತಿ ಉಂಟು. ಈ ಉದಯ ಕಾಲದಲ್ಲಿ ಎದ್ದಿದ್ದೀರಾ, ಚಿಂತೆ ಮಾಡಬೇಡ್ರಿ, ದುಃಖ ಪಡಬೇಡ್ರಿ. ಪ್ರಾರ್ಥನೆ ಮಾಡ್ರಿ, ವಾಕ್ಯಗಳನ್ನ ಓದ್ರಿ. ಧೈರ್ಯವಾಗಿ ಬಾಗಿಲು ತೆರೆಯುವಾಗ ಜಯವು ನನ್ನದೇ, ಕರ್ತನು ನನ್ನ ಪಕ್ಷದಲ್ಲಿದ್ದಾನೆ ಅಂತೇಳಿ ಹೇಳುವ ಮಗನು ನೀನಾಗು. ಧೈರ್ಯವಾಗಿರು. ನಿನ್ನ ಕಣ್ಣೀರು ಒರೆಸುವ ದಿನಗಳು ಬರ್ತಾ ಇದೆ. ಇವತ್ತಿನ ವಾಕ್ಯ ಸಂದೇಶವನ್ನು ದಾನ ಮಾಡಿಕೊಳ್ಳೋಣ. ಮಾರ್ಕನ ಬರೆದ ಸುವಾರ್ತೆ 5ನೇ ಅಧ್ಯಾಯ ಮತ್ತು ಅದ್ಭುತವಾಗಿ ದೇವರು ಹೇಳ್ತಾ ಇದ್ದಾನೆ 34ನೇ ವಚನದಲ್ಲಿ, ಆತನು ಆಕೆಗೆ, ಮಗಳೇ, ನಿನ್ನ ನಂಬಿಕೆಯು ನಿನ್ನನ್ನು ಸ್ವಸ್ಥ ಮಾಡಿತು, ಸಮಾಧಾನದಿಂದ ಹೋಗು, ನಿನ್ನನ್ನು ಕಾಡಿದ ರೋಗವು ಹೋಗಿ ನಿನಗೆ ಗುಣವಾಗಲಿ ಎಂದು ಹೇಳಿದನು ಅಂತೇಳಿ ದೇವರ ವಾಕ್ಯ ಬರೆಯಲ್ಪಟ್ಟಿದೆ. ಯಾವ ಸ್ತ್ರೀಗೆ ದೇವರು ಹೇಳ್ತಾ ಇದ್ದಾನೆ, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥಪಡಿಸಿತು ಮತ್ತು ಸಮಾಧಾನದಿಂದ ಹೋಗು ಅಂತೇಳಿ. ಗೊತ್ತಾ, 12 ವರ್ಷಗಳಿಂದ ರಕ್ತಸ್ರಾವ ಅನ್ನುವಂತ ವ್ಯಾಧಿಯಲ್ಲಿ, ಪ್ರತಿದಿನವೂ ರಕ್ತ ಕುಸುಮ ಅನ್ನುವಂತ ವ್ಯಾಧಿಯಲ್ಲಿ ನಳತಾ ಇರುವಂತ ಒಬ್ಬ ಸ್ತ್ರೀ ಎಷ್ಟು ವೇದನೆ ಪಡ್ತಾ ಇದ್ದಳು ಗೊತ್ತಾ. ಆ ಸ್ತ್ರೀಯ ಜೀವಿತದಲ್ಲಿ ಅನೇಕ ವೈದ್ಯರಿಗೆ ತೋರಿಸಿಕೊಂಡಳು, ಮಾಟ ಮಂತ್ರಗಾರರಿಗೆ ತೋರಿಸಿಕೊಂಡಳು, ಹಲವಾರು ಪಟ್ಟಣಗಳಿಗೆ ತಿರುಗಿ ತನ್ನ ಆಸ್ತಿ ಅಂತಸ್ತುಗಳು, ತನ್ನಲ್ಲಿ ಬಂದು ಬಳಗದವರ ಹತ್ರ ಹಣಗಳನ್ನು ಇಸ್ಕೊಂಡು ಹೋಗಿ ಆ ವ್ಯಾಧಿ ಗುಣಪಡಿಸಿಕೊಳ್ಳೋದಕ್ಕೆ 12 ವರ್ಷ ಪ್ರಯತ್ನ ಮಾಡಿದ್ದಳು. ಆದ್ರೂ ಗುಣ ಹೊಂದಿಕೊಳ್ಳಲಿಲ್ಲ. ಎಲ್ಲಾ ಲೋಕವೆಲ್ಲ ಸುತ್ತಾಡಿ ಬಂದಳು. ಎಲ್ಲಿ ಗುಣವಾಗ್ತದೆ, ಇಲ್ಲಿ ಗುಣವಾಗ್ತದೆ, ಅಲ್ಲಿ ಗುಣವಾಗ್ತದೆ. ಒಂದು ದಿನ ಕೂಡ ಗುಣವಾಗಿದಂತ ಸಂದರ್ಭಗಳು ಬರೋದ್ರೊಳಗಡೆ ಇನ್ನೊಂದು ದಿನದ ಒಳಗಡೆ ಇನ್ನೂ ಭಯಂಕರವಾಗಿ ಆ ವ್ಯಾಧಿ ಪ್ರಜ್ವಲಿಸ್ತಾ ಇತ್ತು ಅಂತೆ. ಆ ಸಮಯದಲ್ಲಿ ಕಂಡುಕೊಂಡಳು, ಯಾರು ನನ್ನನ್ನು ರಕ್ಷಿಸಬಲ್ಲರು ಅಂತೇಳಿ ಆಗ ಆಲೋಚನೆ ಮಾಡಿದರು. ದೇವರ ವಾಕ್ಯ ಹೇಳ್ತದಲ್ಲ, ನಾನು ಕಣ್ಣೆತ್ತಿ ಪರ್ವತದ ಕಡೆಗೆ ನೋಡಿದೆನು, ಅತ್ತಿತ್ತ ತಿರುಗಾಡಿ ನೋಡಿದನು, ಎಲ್ಲಿ ಸಿಗಲಿಲ್ಲ ನನಗೆ ರಕ್ಷಿಸುವವರು. ಆಗ ಆಕಾಶದ ಕಡೆಗೆ ತಿರುಗಿ ನೋಡಿದನು, ಅಲ್ಲಿರುವಂತ ರಕ್ಷಕನಾದಂತ ನನ್ನ ಯೇಸು ನನ್ನನ್ನು ದೃಷ್ಟಿಸಿ ನೋಡಿ ನನ್ನ ಜೀವಿತವನ್ನು ಬದಲಾಯಿಸಿದನಂತೇಳಿ ಆ ವಾಕ್ಯ ಹೇಳಿದ ಹಾಗೆ ಇವತ್ತು ಆ ಸ್ತ್ರೀಯು ದೇವರ ಕಡೆಗೆ ತಿರುಗಿ ನೋಡಿದಳು. ನಾನು ನಿಮ್ಮೆಲ್ಲರಿಗೂ ಹೇಳ್ತೇನೆ, ನೀನು ನಿನ್ನ ಬುದ್ಧಿ ಮೇಲೆ ಆಧಾರಗೊಳ್ಬೇಡ ಮಗಳೇ. ನೀನು ಲೋಕದಲ್ಲಿರುವಂತ ಯಾರ ಮೇಲೆ ನಂಬಿಕೆ ಇಟ್ಟಿದೆಯೇನೋ, ಇವತ್ತು ನಾನು ಗೆಲ್ಲಬಲ್ಲೆ, ನಾನು ಮಾಡಬಲ್ಲೆ, ನಾನು ನೋಡಬಲ್ಲೆ, ನನ್ನ ದುಡ್ಡು ಕಾಪಾಡ್ತದೆ, ನನ್ನ ಹೊಲ ನನ್ನನ್ನು ಕಾಪಾಡ್ತದೆ, ನನ್ನ ಅಣ್ಣ ಕಾಪಾಡ್ತಾನೆ, ಮಾಮ ಕಾಪಾಡ್ತಾನೆ, ಬಂಧು ಬಳಗ ಇದೆ ಅಂತೇಳಿ ಧೈರ್ಯವಾಗಿ ಒಣ ಎಮ್ಮೆಯಿಂದ ದೇವರನ್ನ ಅಲಕ್ಷ್ಯ ಮಾಡಬೇಡ ಮಗನೇ. ಕಷ್ಟಗಳು ಬಂದಾಗ, ದುಃಖಗಳು ಬಂದಾಗಲೂ, ಸಂತೋಷ ಬಂದಾಗಲೂ ಎಲ್ಲ ಸಮಯದಲ್ಲಿ ಒಂದೇ ರೀತಿಯಾಗಿ ಪ್ರೀತಿಸುವ ಒಬ್ಬನೇ ಅದು ಯೇಸು. ಬಿಟ್ರೆ ಮನುಷ್ಯರು ಆಗಲ್ಲಮ್ಮ. ನಿನ್ನ ಹತ್ರ ಇದ್ದಾಗ ಪ್ರೀತಿಸ್ತಾರೆ, ಇಲ್ಲದಾಗ ಪ್ರೀತಿಸೋರು ಅಪರೂಪ. ಸಿಕ್ಕಿದ್ರೆ ನಿನ್ನಂತ ಒಳ್ಳೆಯವನು ಯಾರು ಇಲ್ಲ. ಅಂತ ಆಶೀರ್ವಾದ ಮಾಡ್ಬೇಕಂದ್ರೂ ಕೂಡ ದೇವರ ಕೃಪೆ ಬೇಕು ಮಗನೇ. ಅಲ್ಲಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, 12 ವರ್ಷ ಆಸ್ಪತ್ರೆಗಳಿಗೆ ತಿರುಗಿದಾಳೆ, 12 ವರ್ಷ ಅನೇಕ ವೈದ್ಯರ ಹತ್ರ ನಾಟಿ ಔಷಧಿಗಳು, ಅನೇಕ ಪ್ರಯತ್ನಗಳೆಲ್ಲ ಮಾಡಿದ್ರು, ಗುಣ ಹೊಂದಿಕೊಳ್ಳಿಲ್ಲ. ಆ ಸ್ತ್ರೀಗೆ ತಿಳಿಯಲ್ಪಟ್ಟು ನನ್ನ ರೋಗಗಳನ್ನು ವಾಸಿ ಮಾಡುವಂತ ವ್ಯಕ್ತಿಗಳು ಯಾರು ಇಲ್ಲ ಅಂತೇಳಿ ಅಂದುಕೊಂಡಳು. ಆ ಮಗಳಿಗೆ ತಿಳಿದಂತ ಒಂದೇ ಒಂದು ಸಂದೇಶ, ಇದೇ ಮಾರ್ಗದಲ್ಲಿ ಯೇಸು ಹೋಗ್ತಾ ಇದ್ದಾನೆ ನಮ್ಮ ಗ್ರಾಮದ ಹಾದಿಯಲ್ಲಿ ಅಂತೇಳಿ ಅಂದಾಗ ನಂಬಿಕೆ ಇಟ್ಟಳು, ನಾನು ಯೇಸುವಿನ ಬಳಿಗೆ ಹೋದರೆ ಸ್ವಸ್ಥತೆ ಆಗ್ತೇನೆ ಎಂಬುದಾಗಿ. ಇವತ್ತು ಯಾರೆಲ್ಲ ದೇವರ ಮಂದಿರಕ್ಕೆ ನೀವು ಬರ್ತಿರೋ, ಯಾರೆಲ್ಲ ನೀವು ದೇವರ ಬಳಿಯಲ್ಲಿ ಮೊಣಕಾಲೂರಿ ಪ್ರಾರ್ಥನೆ ಮಾಡುತ್ತೀರೋ, ಯಾರೆಲ್ಲ ನಿನ್ನ ಪಾಪಗಳನ್ನ ಪಶ್ಚಾತ್ತಾಪ ಪಟ್ಟು ಕ್ಷಮಿಸುವಂತ ಕೇಳ್ತಿರೋ, ಯಾರೆಲ್ಲ ನನ್ನ ರೋಗಗಳನ್ನ ಗಾಯಗಳನ್ನ ಗುಣಪಡಿಸುವಂತ ಕೇಳ್ತಿರೋ, ಅದಕ್ಕೆ 12 ವರ್ಷದ ರಕ್ತಸ್ರಾವ ನಂಬಿಕೆ ಇಟ್ಟಾಗ ನೀನು ಇಡಬೇಕು ನಂಬಿಕೆ. ಅದು ಕ್ಯಾನ್ಸರ್ ಆಗಿರಲಿ, ಕಿಡ್ನಿ ಫೇಲ್ ಆಗಿರಲಿ, ಲಿವರ್ ಪ್ರಾಬ್ಲಮ್ ಇರಲಿ, ಥೈರಾಯ್ಡ್ ಇರಲಿ, ಗರ್ಭಫಲ ಇಲ್ಲದೇ ಇರೋ ಸಮಸ್ಯೆ ಆಗಿರಲಿ, ಮೆದುಳು ಸಮಸ್ಯೆ, ಅರ್ಧ ತಲೆ ನೋವು ಆಗಿರಲಿ, ಶುಗರ್, BP, ಬೆನ್ನು ನೋವು, ಕೈಕಾಲು ಮೂಳೆ ಮುರಿದಂತ ಸ್ಥಿತಿಯಲ್ಲಿದೆಯೋ, ಬೆನ್ನು ಯಾವ ವ್ಯಾಧಿ ಆಗಿರಲಿ, ನೀನು ದೇವರ ಮೇಲೆ ನಂಬಿಕೆ ಇಡಬೇಕು. ವಿಶ್ವಾಸವನ್ನಿಟ್ಟು ನಾನು ಗುಣ ಹೊಂದಿಕೊಳ್ತೇನೆ ಅಂತ ಹೇಳಿ ನಂಬಬೇಕು. ಆ ದಾರಿಯ ಮಾರ್ಗದಲ್ಲಿ ಹೋಗುವಾಗ ನಾನು ಹೇಗಾದ್ರೂ ದೇವರ ಹತ್ರ ಸಂದರ್ಶಿಸಿ ನಾನು ಗುಣ ಹೊಂದಿಕೊಳ್ಳಬೇಕಂತೇಳಿ ಪ್ರಯತ್ನ ಮಾಡಿದಳು. ಆ ಬೀದಿಯಲ್ಲಿ ಬರುವಾಗ ರಾಶಿಗಟ್ಟಲೆ ಜನರು ದೇವರ ಬಳಿಯಲ್ಲಿ ನುಗ್ಗುತ್ತಾ ಆತನ ಪ್ರಯಾಣದಲ್ಲಿ ಜೊತೆಯಲ್ಲಿ ಹೋಗ್ತಾ ಇದ್ದಾಗ ಈ ಮಗಳು ಆಲ್ರೆಡಿ ದೇಹವೆಲ್ಲ ಬಲಹೀನತೆಯಾಗಿ ದೇವುಕೊಂಡು ಹೋಗುವಂತ ಸ್ಥಿತಿಯಲ್ಲಿ ಇದ್ರು ಕೂಡ ಒಂದೇ ನಂಬಿದಳು, ನಾನು ಹೇಗಾದ್ರೂ ಕರ್ತನನ್ನ ಮುಟ್ಟಬೇಕೆಂಬುದಾಗಿ, ಹೇಗಾದ್ರೂ ಆತನೊಟ್ಟಿಗೆ ನಾನು ಆಶೀರ್ವಾದ ಪಡ್ಕೊಳ್ಬೇಕೆಂಬುದಾಗಿ. ಅಷ್ಟು ದೊಡ್ಡ ಗುಂಪಿನಲ್ಲಿ ಆ ಕಾಲುಗಳ ಮಧ್ಯದಲ್ಲಿ ಒದ್ದಾಡ್ತಾ ಹೋಗಿ ಯೇಸುವಿನ ಅಂಗಿಯನ್ನ ಮುಟ್ಟಿದಳು.
ನಂಬಿದಳು. ಆ ಅಂಗಿಯನ್ನ ಮುಟ್ಟಿದ ಕೆಲವೇ ಕ್ಷಣಾರ್ಥದಲ್ಲಿ ತನ್ನ 12 ವರ್ಷದಿಂದ ಸೋರ್ತಾ ಇರುವಂತ ರಕ್ತ ಕುಸುಮದ ವ್ಯಾಧಿಯು ಸಂಪೂರ್ಣವಾಗಿ ಗುಣ ಹೊಂದಿಕೊಳ್ಳಿತು. ಆಗ ದೇವರು ಹೇಳಿದನು, ನನ್ನ ಮೈಯಿಂದ, ನನ್ನ ಶರೀರದಿಂದ ಅಭಿಷೇಕ ಹೊರಗಡೆ ಹೋಗಿದೆ, ಸ್ವಸ್ಥತೆಯ ಶಕ್ತಿ ಹೊರಗಡೆ ಹೋಗಿದೆ. ನನ್ನ ಒಳಗಡೆಯಿಂದ ಯಾರೋ ನನ್ನನ್ನು ಮುಟ್ಟಿದಾಗ, ಯಾರೋ ನನ್ನನ್ನ ತಾಕಿದಾಗ ನನ್ನ ಒಳಗಡೆ ಇರುವಂತ ಪರಿಶುದ್ಧಾತ್ಮನ ಶಕ್ತಿ ಒಬ್ಬರ ಮೇಲೆ ಇಳಿದು ಹೋಗಿದೆ ಅಂತೇಳಿ ಹೇಳುವಾಗ, ಅಷ್ಟು ದೊಡ್ಡ ನೂಕಲು ಜನಗಳು ಮಧ್ಯದಲ್ಲಿ ಯಾರು ಮುಟ್ಟಿದ್ದಾರೆ ಅಂತ ಹೇಳಿ ಶಿಷ್ಯಂದ್ರು ಕೇಳಿದ್ರಂತೆ. ಎಲ್ಲರೂ ಮುಟ್ತಾ ಇದ್ದಾರೆ ದೇವ ಅಂತ ಹೇಳಿದ್ರೆ, ಇಲ್ಲ ಇಲ್ಲ, ನಿಜವಾಗ್ಲೂ ಮುಟ್ಟಿದಂತ ಒಬ್ಬ ವ್ಯಕ್ತಿ ಇದ್ದಾರೆ ನಂಬಿಕೆಯಿಂದ. ಇಲ್ಲಿ 1000 ಗಟ್ಟಲೆ ಜನ ನನ್ನನ್ನು ನೋಡೋದಕ್ಕಾಗಿ, ನನ್ನನ್ನು ಹಿಡಿದು ಕೈ ಕೊಡುವುದಕ್ಕಾಗಿ, ನನ್ನನ್ನು ಮುದ್ದಿಸುವುದಕ್ಕಾಗಿ, ಜೊತೆಯಲ್ಲಿ ಬರೋದಕ್ಕಾಗಿ ಬಂದರು. ಆದ್ರೆ ಒಬ್ಬ ವ್ಯಕ್ತಿ ಮಾತ್ರ ಮನಮುರಿದ ಹೃದಯದಿಂದ ನನ್ನನ್ನು ಗುಣಪಡಿಸುವ ದೇವರು ಈತನೇ ಅಂತೇಳಿ ನಂಬಿ ಬಂದರು. 1000 ಜನರಲ್ಲಿ ಒಬ್ಬ ವ್ಯಕ್ತಿಯೇ ನನ್ನನ್ನು ಮುಟ್ಟಿದ್ದು, ಆ ಒಬ್ಬ ವ್ಯಕ್ತಿಗೆ ನನ್ನನ್ನು ನಂಬಿದ್ದು ಅಂತೇಳಿ ಹೇಳಿದನು. ಆ ವ್ಯಕ್ತಿ ಹಿಂದೆ ಇದ್ದ ನಾನೇ ಮುಟ್ಟಿದಂತ ಕೈ ಎತ್ತಿದಳು. ಆಗ ಕೇಳಿದಂತೆ, ಅಮ್ಮ, ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥತಪಡಿಸಿದೆ, ಧೈರ್ಯವಾಗಿ ಹೋಗು, ಸಮಾಧಾನದಿಂದ ಹೋಗು, ಇಷ್ಟು ವರ್ಷಗಳಲ್ಲಿರುವಂತ ನಿನ್ನ ರೋಗ ಗುಣ ಹೊಂದಿಕೊಳ್ತು ಅಂತ ಅಂದಾಗ ಎದ್ದು ಕುಣಿದು ಕುಪ್ಪಳಿಸಿ ಹೋದಂತ ಸಂಗತಿಯನ್ನ ನಾವು ಇವತ್ತು ದಾನ ಮಾಡಿಕೊಳ್ತಾ ಇದ್ದೇವೆ. ಇವತ್ತು ಯಾರೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ರೆ, ಯೇಸು ನಾಮದಲ್ಲಿ ನನ್ನ ರೋಗಗಳು ಬಿಟ್ಟು ಹೋಗಿದ್ದಕ್ಕಾಗಿ ಸ್ತೋತ್ರ, ನಾನು ನಂಬುತ್ತೇನೆ ಯೇಸು ನಾಮದಲ್ಲಿ ಶಕ್ತಿ ಉಂಟು, ಯೇಸು ನಾಮದಲ್ಲಿ, ಯೇಸುವಿನ ರಕ್ತದಲ್ಲಿ ನನ್ನ ರೋಗಗಳು ಗುಣ ಹೊಂದಿಕೊಳ್ಳಲಿ ಅಂತೇಳಿ ಪ್ರಾರ್ಥಿಸಿದ್ರೆ ದೇವರು ದೊಡ್ಡ ಕಾರ್ಯ ಮಾಡ್ತಾನೆ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ದೇವರೇ, ನಿನಗೆ ಸ್ತೋತ್ರ. ಯಾರೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ರೆ ಯೇಸು ನಾಮದಲ್ಲಿ ಯಾರು ರೋಗಿಗಳಾಗಿದ್ದಾರೋ ಅವರ ಎಲ್ಲಾ ರೋಗಗಳನ್ನು ಗುಣಪಡಿಸು, ಸ್ವಸ್ಥತಪಡಿಸು, ಅದ್ಭುತ ಮಾಡು. ಯೇಸು ನಾಮದಲ್ಲಿ ಎಲ್ಲಾ ಕಾಯಿಲೆಗಳನ್ನು ಗುಣಪಡಿಸು. 12 ವರ್ಷದಿಂದ ನಳುತ್ತಾ ಇರುವಂತ ಈ ಸ್ತ್ರೀಯನ್ನ ಗುಣಪಡಿಸಿ, ಸ್ವಸ್ಥತಪಡಿಸಿ, ಅದ್ಭುತ ಮಾಡಿದ ಹಾಗೆ ಯೇಸು ನಾಮದಲ್ಲಿ ನಿನ್ನ ಅಧಿಕಾರದಿಂದ ನಾನು ಪ್ರಾರ್ಥನೆ ಮಾಡುತ್ತೇನೆ. ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥತೆ ಮಾಡಿತು ಅಂತ ಹೇಳಿ ಹೇಳಿದ ಹಾಗೆ ಯಾರೆಲ್ಲ ನನ್ನ ಜೊತೆಯಲ್ಲಿ ಈ ಮೊಬೈಲ್ ಅಲ್ಲಿ, ಈ ಒಂದು ಇನ್ಸ್ಟಾಗ್ರಾಮ್, ಈ ಒಂದು ಯೂಟ್ಯೂಬ್ ಅಲ್ಲಿ ಕರ್ತನೆ ಸಬ್ಸ್ಕ್ರೈಬರ್ಗಳಿಗಾಗಿ ಕೂಡ ಪ್ರಾರ್ಥಿಸ್ತಾನೆ. ಎಲ್ಲಾ ಸಬ್ಸ್ಕ್ರೈಬರ್ಗಳು ರೋಗದಲ್ಲಿರುವುದಾದ್ರೂ ಗುಣಪಡಿಸು, ಅವ್ರ ಕುಟುಂಬದಲ್ಲಿರೋರು ಗುಣಪಡಿಸು. ಯಾರೆಲ್ಲ ನನ್ನ ಜೊತೆಯಲ್ಲಿ ಈ ವಿಡಿಯೋ ನೋಡುತ್ತಾ ಪ್ರಾರ್ಥಿಸ್ತಾ ಇದ್ದಾರೋ ಅವರ ಕಿವಿಗಳು ತೆರೆಯಲ್ಪಡಲಿ, ಕಣ್ಣುಗಳು ತೆರೆಯಲ್ಪಡಲಿ, ರೋಗಗಳು ಗುಣ ಹೊಂದಿಕೊಳ್ಳಲಿ, ಅವರ ಕುಟುಂಬಸ್ಥರು ಸ್ವಸ್ಥತೆ ಹೊಂದಿಕೊಳ್ಳಲಿ. ಇವತ್ತು ಅನೇಕ ಶುಭವೂ ಅದ್ಭುತವೂ ಆಶ್ಚರ್ಯವಾದ ಕಾರ್ಯಗಳನ್ನು ಕಾಣಲಿ. ಅನೇಕರ ಆಸ್ಪತ್ರೆಗಳಿಂದ ಬಿಡುಗಡೆ ಆಗಲಿ, ಡಿಸ್ಚಾರ್ಜ್ ಆಗಲಿ, ಸ್ವಸ್ಥತೆ ಹೊಂದಿಕೊಳ್ಳಲಿ. ಯೇಸು ನಾಮದಲ್ಲಿ ಈ ದಿನ ಸ್ವಸ್ಥತೆ ಎಲ್ಲಾ ರೋಗಿಗಳಿಗೆ ಗುಣಪಡಿಸು. ಇವತ್ತು ಬಿಪಿಯು ಸಂಪೂರ್ಣವಾಗಿ ನಾರ್ಮಲ್ಗೆ ಬರುವಂತೆ ಸಹಾಯ ಮಾಡು. ಶುಗರ್ ಏರಿಳಿತವನ್ನ ಸರಿಪಡಿಸುವಂತ ಪ್ರಾರ್ಥಿಸ್ತಾನೆ. ಯೇಸು ನಾಮದಲ್ಲಿ ಥೈರಾಯ್ಡ್ ಸಮಸ್ಯೆಗಳು ಗುಣಪಡಿಸು. ಯೇಸು ನಾಮದಲ್ಲಿ ಕರ್ತನೆ ಅನೇಕರಿಗೆ ಇರುವಂತ ಹೊಟ್ಟೆ ನೋವನ್ನು ಗುಣಪಡಿಸ್ತಾ ಇದೆಯಾ. ಯೇಸು ನಾಮದಲ್ಲಿ ಗರ್ಭಚೀಲದ ಸಮಸ್ಯೆ ಬಿಡುಗಡೆಗೊಳಿಸ್ತಾ ಇದೆಯಾ. ಯೇಸು ನಾಮದಲ್ಲಿ ಬಂಜೆತನ ನೀಗಿಸಿ ಮಕ್ಕಳನ್ನು ಕೊಡ್ತಾ ಇದೆಯಾ. ಸ್ತೋತ್ರ. ಯೇಸು ನಾಮದಲ್ಲಿ ಮೂರ್ಛ ರೋಗವನ್ನು ಗುಣಪಡಿಸ್ತಾ ಇದೆಯಾ. ಯೇಸು ನಾಮದಲ್ಲಿ ಎಲ್ಲಾ ಅದ್ಭುತಗಳು ಇತ್ತು ಮಾಡಿದಾಗಿ ಸ್ತೋತ್ರ. ಯೇಸುವೇ ಆಶೀರ್ವಾದ ಮಾಡು ತಂದೆ. ಆಮೇನ್, ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ನಮ್ಮನ್ನು ಆಶೀರ್ವಾದ ಮಾಡ್ಲಿ. ನಮ್ಮ ವಿಡಿಯೋಗಳಿದಾವೆ, ಲೈವ್ ವಿಡಿಯೋಗಳಿದಾವೆ, ದಯವಿಟ್ಟು ನೋಡಿ ಆಶೀರ್ವದಿಸ್ರಿ, ಪ್ರಾರ್ಥನೆ ಮಾಡ್ರಿ. ನಿಮಗಾಗಿ ನಾವು ಪ್ರಾರ್ಥಿಸ್ತೇವೆ. ಇವತ್ತು ದೇವರು ನಿಮ್ಮನ್ನು ಗುಣಪಡಿಸಿದಾನಂತ ನಾನು ನಂಬುತ್ತೇನೆ. ನಿನಗೆ ನಂಬಿಕೆ ಇದ್ರೆ ಇವತ್ತು ಅನೇಕ ಅದ್ಭುತಗಳು ನೋಡ್ತೀಯ, ಕಾಣ್ತೀಯ. ನಿನ್ನ ಅತಿ ಬೇಗನೆ ನಿನ್ನ ಉಪದ್ರವ ನೀಗಿಸಲ್ಪಟ್ಟು ನಿನ್ನ ಮನೆಯಲ್ಲಿ ಎಲ್ಲರೂ ಆರೋಗ್ಯವಂತರಾಗಿರ್ತಾರೆ. ಈ ವಿಶ್ವಾಸ ನಿನ್ನಲ್ಲಿದ್ರೆ ಅನೇಕರಿಗೆ ಶೇರ್ ಮಾಡ್ರಿ. ದೇವರು ಒಳ್ಳೆಯವನು. ಯೇಸು ನಿನ್ನನ್ನು ಪ್ರೀತಿಸ್ತಾ ಇದ್ದಾನೆ. ಗಾಡ್ ಬ್ಲೆಸ್ ಯು. ಆಮೇನ್, ಆಮೇನ್.